ಹೋಮ್ ಮಿನಿಸ್ಟ್ರು ಕೆಲಸ ಮಾಡೋಕ್ಕೆ ಹೇಳಿ. ಪ್ರಿಯಾಂಕ ಸಾಹೇಬರು ಕೇಳೋದು ತಪ್ಪೇನಿದೆ ಹೇಳಿ ಅದರಲ್ಲಿ. ಈ ಅಭಿಪ್ರಾಯ ಪ್ರಿಯಾಂಕ ಖರ್ಗೆ ಅವರ ಒಂದು ಏಕಾಭಿಪ್ರಾಯನೇ. ಅವ್ರು ಹೇಳಿರೋದೇನು ಅದರಲ್ಲಿ ತಪ್ಪೇನಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನವಾಗಿ ಗೃಹ ಮಂತ್ರಿಗಳಾಗಿ ನೇಮಕವಾದಂತಹ ಪ್ರಿಯಾಂಕ್ ಖರ್ಗೆ ಅವರು ತಾವು ಸಚಿವರಾಗ್ತಾ ಇದ್ದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಈ ಒಂದು RSS ನೋಂದಣಿಯನ್ನು ಮಾಡಿಕೊಂಡು ತನ್ನ ಕೆಲಸವನ್ನು ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಮಾತ್ರವಲ್ಲ RSSನ ಮುಖ್ಯಸ್ಥ ಮೋಹನ್ ಭಾಗವತ್ರಿಗೆ ಒಂದು ಪತ್ರವನ್ನು ಬರೆಯುವ ಮೂಲಕ 8 ಪ್ರಶ್ನೆಗಳನ್ನು ಅವರು ಮುಂದಿಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಮೋಹನ್ ಭಾಗವತರು ಹಿಂದೂ ಧರ್ಮವೇ ನೋಂದಣಿಯನ್ನು ಮಾಡಿಕೊಂಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ RSS ಸರ್ಕಾರದ ಯಾವುದೇ ರೀತಿಯಂಥ ಧನ ಸಹಾಯವನ್ನು ಪಡೆಯುವುದಿಲ್ಲ, ಹಾಗಾಗಿ ನೋಂದಣಿಯ ಅಗತ್ಯವಿಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಸಾರ್ವಜನಿಕರಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಎನ್ನುವುದನ್ನು ಸ್ವತಃ ಸಾರ್ವಜನಿಕರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. RSS ನೋಂದಣಿ ಮಾಡ್ಕೋಬೇಕು ಅಂತೇಳಿ ಪ್ರಿಯಾಂಕರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಕಿಲ್ಲ ಸರ್, ಅವಶ್ಯಕತೆ ಇಲ್ಲ. ಯಾಕೆ ಸರ್, ಇವಾಗ ಮದರಸಗಳೆಲ್ಲ ರಿಜಿಸ್ಟರ್ ಮಾಡವ. ನಾನೊಂದು ನಮ್ಮೂರಲ್ಲಿ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ಫ್ರೀ ಎಜುಕೇಷನ್ ಕೊಡ್ತೀನಿ, ಮಕ್ಕಳಿಗೆ ಇದು ಕೊಡ್ತೀನಿ, ಕಷ್ಟ ಬಂದರೆ ಕಂಬಳಿ ಕೊಡ್ತೀನಿ, ಎಲ್ಲನೂ ಮಾಡ್ತೀವಿ, ಎಜುಕೇಷನ್ಗೆ ಕೊಡ್ತೀವಿ. ಅದೇನು ರಿಜಿಸ್ಟ್ರ್ ಮಾಡ್ಬೇಕಂತೇನೆ. ಆಮೇಲೆ ಲೆಕ್ಕ ಕೊಡೋಕೆ ಒಬ್ಬರನ್ನ ಇಟ್ಕೋಬೇಕು, ದುಡ್ಡು ಕೊಡೋಕೆ ಒಬ್ಬನ ಇಟ್ಕೋಬೇಕು. ದಟ್ ಪ್ರೊಸೀಜರ್ ವಿ ಕೆನಾಟ್ ಡು. ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ ಇದು ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಏನು ಅವ್ರೇನು ಫೈನಾನ್ಸ್ ಏನು ಮಾಡ್ತಿಲ್ವಲ್ಲ, ಯಾರಿಗೂ ಫಂಡಿಂಗ್ ಮಾಡ್ತಾ ಇಲ್ಲ, ಫಂಡಿಂಗ್ ತಗೋತಾನಲ್ಲ, ಕೊಟ್ಟಿದ್ದು ಜನಸೇವೆ ಮಾಡ್ತಾರೆ. ಜಸ್ಟ್ ಪ್ರಶ್ನೆ ಹೋಮ್ ಮಿನಿಸ್ಟ್ರು, ಕರ್ನಾಟಕದ ಹೋಮ್ ಮಿನಿಸ್ಟ್ರು ಜಸ್ಟ್ ಪ್ರಶ್ನೆ ಕೇಳಿ ಸುಮ್ಮನೆ ಅಲ್ಲ ಅವರು ಹೋಮ್ ಮಿನಿಸ್ಟ್ರು ಕೆಲಸ ಮಾಡೋಕ್ಕೆ ಹೇಳಿ. ದೋಸೆ ತಿನ್ನು ಅಂತ ಕೊಟ್ಟವ್ರೆ, ತೂತೆಣಿಸ್ತಾ ಕೂತವ್ರೆ. ಈ ರಾಜ್ಯದಲ್ಲಿ ಡ್ರಗ್ ಪೆಡ್ಲರು ಇಡೀ ದೇಶದಲ್ಲೇ ಹೈಯೆಸ್ಟ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಅದನ್ನು ನೋಡೋಕ್ಕೆ ಹೇಳಿ. ಫಸ್ಟು ರೌಡಿಸಮ್ ನಿಲ್ಸೋಕ್ಕೆ ಹೇಳಿ, ರಕ್ಷಣೆ ಕೊಡೋಕ್ಕೆ ಹೇಳಿ ಜನರಿಗೆ. RSSಗೂ ಇವ್ರಿಗೆ ಏನು ಸಂಬಂಧ? RSS ಏನೋ ಗಲಾಟೆ ಮಾಡಿಸೋರ? ಬಿಟ್ಬಿಡಿ, ಅದೇನೋ ಇರ್ಬೋದು. RSS ಪರ ಅಂತ ಮಾತಾಡೋಲ್ಲ ನೀವು. ಫಸ್ಟ್ ನಮಗೆ ಡ್ರಗ್ಗು, ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ, ನನ್ನ ಮಗಳು ಕಾಲೇಜ್ಗೆ ಹೋಗ್ತಾರೆ, ಯಾವ ಮೂಮೆಂಟಲ್ಲಿ ಅವರು ಫಾಲೋ ಮಾಡಿ ಜಗಳ ಆಯ್ತದ ಮನೇಲಿ, ಎಲ್ಲಿ ಡ್ರಗ್ಸ್ ತಗೋತಾರೋ ಅಂತ. 5 ಪೇಪರ್ ಓದ್ತೀನಿ, 2ನೇ ಪೇಜಲ್ಲಿ ಬರೋದು ಏನು ಗೊತ್ತಾ? ಇಷ್ಟು ಡ್ರಗ್ ಹಿಡ್ದೋ, ಇಷ್ಟು ಪೆಡ್ಲರ್ ಹಿಡ್ದೋ. ಏನಾಯ್ತು ಸ್ವಾಮಿ, ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಸ್ಟಾಪ್ ಯುವರ್ ಡ್ಯೂಟಿ, ಡೂ ಯುವರ್ ಡ್ಯೂಟಿ ಈಗಿನ್ನೂ ಅಧಿಕಾರ ಅದು ಮಾಡಿ ನೀವು. ಇದೇನು RSS ಏನು ಎಸೆನ್ಷಿಯಲ್ ಇಲ್ವಲ್ಲ? RSS ಏನೋ ಗಲಾಟೆ ಮಾಡಿಸೋರ? ಮುಸ್ಲಿಮವ್ರು ಬಂದು ದಾನ ಧರ್ಮ ಮಾಡ್ತೀವಿ, ಕ್ರಿಶ್ಚಿಯನ್ನವ್ರು ಬಂದು ದಾನ ಧರ್ಮ ಮಾಡ್ತೀವಿ. ದಟ್ ಈಸ್ ಅವರ್ ವಿಷಯ. ರಿಜಿಸ್ಟ್ರ್ ಮಾಡಿದ್ದೀರಾ ಅಂತ ನಾನು ಕೇಳೋಕ್ಕಾಯ್ತದ? ಹೂ ಈಸ್ ಈ ಟು ಆಸ್ಕ್? ಹೋಮ್ ಮಿನಿಸ್ಟರ್ ಆಗ್ಬಿಟ್ರೆ ಕೇಳ್ಬಿಡ್ಬೋದಾ? ಹೋಮ್ ಮಿನಿಸ್ಟರ್ ಕೆಲಸ ಏನು? ವಾಟ್ ಈಸ್ ದೇಶದ ಅತಿ ದೊಡ್ಡ ಸಂಘಟನೆ ಅಂತ ಗುರುತಿಸ್ಕೊಂಡಿದೆ RSS. ಯಾಕೆ ನೋಂದಣಿ ಆಗಬಾರ್ದು? ನೋಂದಣಿ ಮಾಡ್ಕೊಂಡು ಏನು ಸಮಸ್ಯೆ ಸರ್? ಅದು 100 ವರ್ಷದಿಂದ ಇಲ್ಲದೆ ಇರೋದು ಇವಾಗ ಯಾಕೆ ಬೇಕು? ಮಾಡ್ಸೋಣ ಬಿಡಿ, ಕೇಳೋಣ ಬಿಡಿ. ಅದು ಇವಾಗ ಅರ್ಜೆಂಟ್ ಏನು? ನೀವು ಡ್ರಗ್ದೊಂದು ಸ್ಟಾಪ್ ಮಾಡಿ ಸರ್, ನೀವು ಸಾಕು. ಆ್ಯಸ್ ಎ ಹೋಮ್ ಮಿನಿಸ್ಟರ್ ಐ ರಿಕ್ವೆಸ್ಟ್ ಮಿಸ್ಟರ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಯಂಗ್ಸ್ಟರ್ ಇದ್ದೀರಾ, ದಯವಿಟ್ಟು ನಿಮ್ಗೇನಾರ ತಾಕತ್ತಿದ್ರೆ ಅದನ್ನು ಸ್ಟಾಪ್ ಮಾಡಿಸಿ. ಕರ್ನಾಟಕ ಡ್ರಗ್ ಮುಕ್ತ ಅಂತ ಒಂದು ಮಾಡಿ. ಪ್ರಿಯಾಂಕ ಸಾಹೇಬರು ಕೇಳೋದು ತಪ್ಪೇನಿದೆ ಹೇಳಿ ಅದರಲ್ಲಿ. ಒಂದು ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಇದ್ದುಕೊಂಡು ಪ್ರತಿಯೊಂದು ಸಣ್ಣ ಗುಜರಿ ಅಂಗಡಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತೇಳಿ ನಾವೇ ಸಂವಿಧಾನನ ಅರ್ಪಣೆ ಮಾಡ್ಕೊಂಡವರು, ಮತ್ತು ಇಷ್ಟು ದೊಡ್ಡ ಸಂಸ್ಥೆ ಆಗಿರ್ತಕ್ಕಂಥವ್ರು ಮತ್ತು ನೋಂದಣಿ ಮಾಡ್ಕೊಲ್ಲ, ಮತ್ತು ಅದನ್ನೇ ಕಾಂಟ್ರವರ್ಸಿ ಮಾಡ್ತಾರೆ ಅಂತಂದರೆ ಸಾಹೇಬರು ಹೇಳೋದು 100ಕ್ಕೆ 100 ಸತ್ಯ ಇದೆ. ನೀವು ಆರ್ಥಿಕವಾಗಿ ಚಟುವಟಿಕೆ ಮಾಡ್ತೀರಿ ಮತ್ತು ಬೇರೆ ದೇಶಗಳಿಂದ ನೀವು ಕ್ರೋಢೀಕರಣ ಮಾಡ್ತೀರಿ. ಆದಮೇಲೆ ನಾವು ಎಲ್ಲರೂ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ನಮ್ಮಷ್ಟಕ್ಕೆ ನಾವೇ ಅರ್ಪಣೆ ಮಾಡ್ಕೊಂಡಿವಿ, ಮತ್ತು ನಮ್ಮಷ್ಟಕ್ಕೆ ನಾವೇ ವಿರೋಧ ಮಾಡ್ತೀವಿ ಅಂದರೆ ನೀವು ಸಂವಿಧಾನವನ್ನು ಒಪ್ಪಂಗಿಲ್ಲ ಅಂತ ಕ್ಲಿಯರಾಗಿ ಕಾಣಿಸ್ತೆ. ಮೋಹನ್ ಭಾಗವತರು ಹೇಳಿದ್ದಾರೆ ಹಿಂದೂ ಧರ್ಮನೇ ನೋಂದಣಿ ಆಗಿಲ್ಲ, ನಾವು ಯಾಕೆ ಮಾಡ್ಕೋಬೇಕು ಅಂತ. ಹಿಂದೂ ಧರ್ಮ ಬೇರೆ, ಸಂವಿಧಾನ ಬೇರೆ ರೀ. ಧರ್ಮಕ್ಕೆ ನೀವು ಆರ್ಥಿಕ ಚಟುವಟಿಕೆಗಳಿಗೆ ಯಾಕೆ ಹೋಲಿಕೆ ಮಾಡ್ತಾ ಇದ್ದೀರಿ? ಧರ್ಮ ಬೇರೆ. ನೀವು ಆರ್ಥಿಕವಾಗಿ ಸಂವಿಧಾನವಾಗಿ ನೀವು ಸಂವಿಧಾನನ ಒಪ್ತೀರಿ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಪ್ರಿಯಾಂಕ ಸಾಹೇಬ್ರ ಮಾತು ಕೇಳೋದು 100ಕ್ಕೆ 100 ಸತ್ಯ ಐತಿ. ಇದು ಪ್ರಿಯಾಂಕ ಸಾಹೇಬ್ರು ಹೇಳಿದ್ದು ಸತ್ಯ ಐತಿ. ಈ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದು RSS ಅವರು ಮಾಡ್ತಕ್ಕಂಥದ್ದು ಸಂವಿಧಾನ ವಿರೋಧಿಗಳಿದ್ದಾರೆ. ಅವರು ಸಂವಿಧಾನಬದ್ಧವಾಗಿ ನೋಂದಣಿ ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಆದರೆ ಶಾಂತಿ, ಸೌಹಾರ್ದತೆ ಮತ್ತು ಯಾವುದೇ ಒಂದು ಹಿಂಸಾ ರೂಪಕವಿಲ್ಲದ ಒಂದು ಕಾರ್ಯಕ್ರಮಗಳನ್ನು, ಕಾರ್ಯಯೋಜನೆಗಳನ್ನು ಮಾಡ್ಕೊತಾ ಹೋದರೆ
ಅದಕ್ಕೆ ಯಾವುದೇ ರೀತಿಯಾದಂತಹ ನೋಂದಣಿ ಅವಶ್ಯಕತೆ ಇಲ್ಲ. ಅದು ಸೇವೆ ಅಥವಾ ಒಂದು ಕಾರ್ಯಯೋಜನೆ ಅಂತೇಳಿ ನಾವು ತಿಳ್ಕೊಬಹುದಾಗ್ತದೆ. ಆದರೆ ನೋಂದಣಿ ಮಾಡಿಸ್ಕೊಳ್ಳೋದ್ರಿಂದ ಒಂದು ಅಸ್ತಿತ್ವ ಮತ್ತು ಒಂದು ಪ್ರಬುದ್ಧತೆ ಬರುತ್ತೆ ಅನ್ನೋವಂಥದ್ದು ನಮ್ಮ ಅಭಿಪ್ರಾಯ. ಈಗ ಮೋಹನ್ ಭಾಗವತರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಇದು ನಮ್ಮದು 1950ರಲ್ಲಿ ನಾವು ಸಂವಿಧಾನವನ್ನು ಸಲ್ಲಿಕೆ ಮಾಡಿದ್ದೀವಿ, ಇಲ್ಲಿವರೆಗೂ ಯಾರು ಕೂಡ ಪ್ರಶ್ನೆ ಕೇಳಿಲ್ಲ, ಇದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ ಅಂತ ಹೇಳ್ತಾರೆ. ಅದು ಅವರವರ ಇಚ್ಛಾನುಸಾರ ಹೇಳಿಕೆ ಆಗಿರ್ತದೆಯೇ ಹೊರತು ಅದು ಒಟ್ಟು ಅಭಿಪ್ರಾಯವನ್ನು ಸಂಗ್ರಹಿಸಿರೋದಿಲ್ಲ. ಈ ಅಭಿಪ್ರಾಯ ಪ್ರಿಯಾಂಕ ಖರ್ಗೆ ಅವರ ಒಂದು ಏಕ ಅಭಿಪ್ರಾಯನೇ ಹೊರತು ಅದು ಒಟ್ಟು ಅವರ ಸಚಿವ ಸ್ಥಾನ ಇರ್ಬೋದು ಅಥವಾ ಮಂತ್ರಿಮಂಡಲ ಇರ್ಬೋದು ಅಥವಾ ಬೇರೆಯವ್ರದ್ದು ಅಲ್ಲ. ಮೋಹನ್ ಭಾಗವತ ಅವ್ರದ್ದು ಸಹ ಒಂದು ಸಾಮಾಜಿಕವಾಗಿ ಒಂದು ಹೇಳಿಕೆನೇ ಹೊರತು ಅದನ್ನು ನಾವು ಅವರ ಒಂದು ಇಚ್ಛಾನುಸಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರ ಇಚ್ಛಾನುಸಾರ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇವರ ಇಚ್ಛಾನುಸಾರ ಇವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆ ಪ್ರಬುದ್ಧತೆಯನ್ನು ಮೆರಿಬೇಕಾದದ್ದು ಆ ಒಂದು ಸಂಘ ಸಂಸ್ಥೆ ಮತ್ತು ರಾಜಕೀಯ ವ್ಯಕ್ತಿಗಳ ವಿಚಾರಣೆ ಹೊರತು ಬೇರೆ ಇಲ್ಲಿ ಇರೋದಿಲ್ಲ. ಹೇಳಿಕೆ ಕೊಟ್ಬಿಟ್ಟು ಸುಮ್ಮನಾಗಿಲ್ಲ, ಪತ್ರ ಬರೆದಿದ್ದಾರೆ ಮೋಹನ್ ಭಾಗವತರಿಗೆ. ಆ ಪತ್ರ ಬರೆದಿರೋದಕ್ಕೆ ಅವರು ಆ ಒಂದು ಪ್ರತಿಕ್ರಿಯೆಯನ್ನು ಪ್ರಶ್ನೆ ಕೇಳಿದ್ದಾರೆ. ಆ 8 ಪ್ರಶ್ನೆಗಳಿಗೆ ಅವ್ರಿಗೆ ಹತ್ರ ಅಕಸ್ಮಾತ್ ಉತ್ತರಗಳಿದ್ದರೆ ಪ್ರತಿಕ್ರಿಯೆಯನ್ನು ಕೊಡಬಹುದು. ಉತ್ತರಗಳಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಪ್ರಶ್ನೆಗಳು ಅಂತ ಅಥವಾ ಬೇಜವಾಬ್ದಾರಿ ಪ್ರಶ್ನೆಗಳು ಅಂತಲೂ ಅವರು ಅದನ್ನು ಕಡೆಗಣಿಸಬಹುದು. ಇಲ್ಲಿ ಸರ್ಕಾರದಿಂದ ಅನುದಾನವನ್ನು ಪಡಿತಕ್ಕಂಥದ್ದಿರಬಹುದು, ಪಡೆಯದೇ ಇರ್ತಕ್ಕಂಥದ್ದಿರಬಹುದು, ಅಥವಾ ಸೇವೆ ಮಾಡ್ತಕ್ಕಂಥದ್ದಿರಬಹುದು, ಕಾರ್ಯಯೋಜನೆಯನ್ನು ರೂಪಿಸ್ತಕ್ಕಂಥದ್ದಿರಬಹುದು. ಅದೆಲ್ಲವೂ ಸಹ ಆ ಒಂದು ಸಂಘ ಸಂಸ್ಥೆಯಲ್ಲಿ ಸಂಘಟನೆಯಲ್ಲಿ ಇರಬಹುದು. ಆದರೂ ಸಹ ಅದರ ಒಂದು ಕಾರ್ಯವಿಧಾನಗಳನ್ನು ಅವರ ಒಂದು ಸೀಮಿತ ಚೌಕಟ್ಟಿನಲ್ಲಿ ಅವರದೇ ಆದಂತಹ ಒಂದು ಬೈಲ ಮಾಡ್ಕೊಂಡಿದ್ದಾರೆ. ಅದರ ವ್ಯಾಪ್ತಿಯಲ್ಲಿ ಅವರು ಇರಬಹುದು ಅಂತಕ್ಕಂತಹ ಅನಿಸಿಕೆ ನನ್ನ ಒಂದು ಅಭಿಪ್ರಾಯ. RSS ನೋಂದಣಿ ಮಾಡ್ಕೋಬೇಕು, ನೋಂದಣಿ ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ತಮ್ಮ ಒಪಿನಿಯನ್? ಸರ್, ಒಳ್ಳೆಯದು. ಅವ್ರು ಹೇಳಿರೋದೇನು ಅದರಲ್ಲಿ ತಪ್ಪೇನಿಲ್ಲ. ಸಂವಿಧಾನ ಪ್ರಕಾರ ಒಳ್ಳೆಯದೇ ಹೇಳಿರೋದು. ನಮ್ಮ ಪ್ರಕಾರ ಅದು ಒಪಿನಿಯನ್ ಕರೆಕ್ಟಾಗೈತೆ. ಯಾಕೆ ನೋಂದಣಿ ಮಾಡ್ಕೋಬೇಕು ಅಂತ? ಸರ್, ಇವಾಗ ಒಂದು ಚಿಕ್ಕ ಅಂಗಡಿ ಮಾಡಬೇಕಂದ್ರೆ ಫುಟ್ಪಾತ್ ಅವರು ರಿಜಿಸ್ಟ್ರೇಷನ್ ಆಗಬೇಕು. ಅವ್ರಿಗೆ ಒಂದು ರೂಲ್ಸು, ಇವ್ರಿಗೆ ಒಂದು ರೂಲ್ಸು. ಅದು ಕಾನೂನು ಪ್ರಕಾರ ಸರಿಗಿಲ್ಲ. ನಮ್ಮ ಪ್ರಕಾರ ಹೇಳೋ ಥರ ಖರ್ಗೆ ಅವರು ಕರೆಕ್ಟಾಗಿ ಮಾಡವ್ರೆ. ಮೋಹನ್ ಭಾಗವತ್ ಹೇಳ್ತಾರೆ, RSS ಮುಖ್ಯಸ್ಥರು, ನಮ್ಮದು ಯಾವುದೇ ಸರ್ಕಾರದಿಂದ ಹಣಕಾಸು ವಹಿವಾಟು ಮಾಡಲ್ಲ, ನಮಗೆ ಅದರ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸರ್, ಅವರು ಏನು ಬೇಕಾದರೂ ಹೇಳ್ಬೋದು. ಯಾಕಂದರೆ ಅವರು ರೂಲ್ಸ್ ಪ್ರಕಾರ ನಡೆಯಲ್ಲ, ಅವರು ಸಂವಿಧಾನ ಪ್ರಕಾರ ಏನೂ ನಡೆಯಲ್ಲ ಅವರು. ಅದಕ್ಕೆ ಇವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡವ್ರೆ. ಇವ್ರ ಕಡೆಯಿಂದ ಹೇಳಿರೋದು ಏನು ತಪ್ಪಿಲ್ಲ ಸರ್, ಅದು ಮಾಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಒಂದಷ್ಟು ಜನ ಸಾರ್ವಜನಿಕರು RSS ನೋಂದಣಿಯನ್ನು ಮಾಡ್ಕೋಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನೂ ಕೆಲವೊಂದಷ್ಟು ಜನ ಪ್ರಿಯಾಂಕ್ ಖರ್ಗೆ ಅವರಿಗೆ RSSನ ವಿಚಾರ ಯಾಕೆ ಬೇಕು, ಅವರು ತಮ್ಮ ಇಲಾಖೆಯಲ್ಲಿನ ಕೆಲಸಗಳನ್ನು ನಿಭಾಯಿಸಿದರೆ ಸಾಕು ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಂಜು ಜೊತೆ ದಿನೇಶ್ ದೊಡ್ಡಮನೆ, ಪ್ರಜಾವಾಣಿ, ಬೆಂಗಳೂರು.